ಹರಪನಹಳ್ಳಿಯಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದ ಹಿನ್ನೆಲೆ ಹರಪನಹಳ್ಳಿ ಪಟ್ಟಣಕ್ಕೆ ಆಗಮಿಸಿದ ಪ್ರಚಾರದ ರಥಕ್ಕೆ ತೆಗ್ಗಿನ ಮಠ ಸಂಸ್ಥಾನದ ಪೀಠಾಧಿಪತಿ ಶ್ರೀ ವರಸೋದ್ಯೋಜಾತ ಶಿವಾಚಾರ್ಯ ಸ್ವಾಮೀಜಿ ಸ್ವಾಗತಿಸಿ ಮಾತನಾಡಿದರು. ಸುತ್ತೂರು ಶ್ರೀ ಕ್ಷೇತ್ರ ಲಕ್ಷಾಂತರ ಜನರ ಬದುಕಿಗೆ ದಾರಿದೀಪವಾಗಿದೆ. ಶ್ರೀಗಳು ಶಿಕ್ಷಣಕ್ಕಾಗಿ ದೇಶ ವಿದೇಶಗಳಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಜನರಿಗೆ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಸ್ಮರಿಸಿದರು. ಈ ಸಂದರ್ಭದಲ್ಲಿ ಹರಪನಹಳ್ಳಿ ಅಖಿಲ ಭಾರತ ವೀರಶೈವ ಮಹಾಸಭಾ ಘಟಕದ ಅಧ್ಯಕ್ಷರು ಎಂ ರಾಜಶೇಖರ್, ಎ ಕರಿಬಸಪ್ಪ, ಸಿಎಂ ಕೊಟ್ರಯ್ಯ, ಪಂಚಾಕ್ಷರಿ, ಎಚ್ಎಂ ಜಗದೀಶ್, ಎಚ್ಎಂ ಕೊಟ್ರಯ್ಯ, ಗುರುಪ್ರಸಾದ್ ಉಪಸ್ಥಿತರಿದ್ದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ನೋಯ್ಡಾ ಇರಬಹುದು, ಹಾಗೆ ದುಬೈ ಇರಬಹುದು, ಮಾರಿಷಸ್ ಇರಬಹುದು, ಇಲ್ಲಿ ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆಯನ್ನ ಪಡಬೇಕು. ಇವತ್ತು ಅಂತಹ ಏನು ಮಠದ ಒಂದು ಪರಂಪರೆಯನ್ನ ಸಾರುವ ಮೂಲಕ ಇವತ್ತು ಏನು ನಮ್ಮ ಜೆಎಸ್ಎಸ್ ಸಂಸ್ಥೆಯ ಎಲ್ಲ ಪ್ರಾಚಾರ್ಯರಾದಿಯಾಗಿ, ಸಂಚಾಲಕರಾದಿಯಾಗಿ, ಆಡಳಿತ ವರ್ಗದವರು ಇವತ್ತು ನಮ್ಮ ಹರಪನಹಳ್ಳಿ ಅಖಿಲ ಭಾರತ ವೀರಶೈವ ಮಹಾಸಭಾ ಘಟಕದ ಅಧ್ಯಕ್ಷರಾಗಿರುವಂತಹ ಎಂ ರಾಜಶೇಖರ್ ಅವರನ್ನ ಸಂಪರ್ಕವನ್ನ ಮಾಡಿ, ಹಾಗೆ ನಮಗೂ ಕೂಡ ವಿಷಯವನ್ನ ಅವರು ಕನ್ವೆ ಮಾಡಿ, ಆ ರಥ ಬರ್ತದೆ ಬುದ್ಧಿ ತಾವೆಲ್ಲರೂ ಕೂಡ ಆ ರಥವನ್ನ ಸ್ವಾಗತವನ್ನ ಮಾಡಿಕೊಂಡು ಬರುವಂತಹ ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನ ಮಾಡಿ ಅಂತ ಕೇಳ್ಕೊಂಡಾಗ ಅತ್ಯಂತ